ಈ ಚಂದ್ರ ಎಲ್ಲೋ ಹೋಗಿದೆ, ಮನೇಲಿ ಇದ್ಕೊಂಡು ಕೆಲಸ ಮಾಡೋದಲ್ವಾ. ಸ್ವಲ್ಪ ದಿನ ಎಲ್ಲೂ ಹೋಗ್ಬೇಡ, ಅಪ್ಪ ಹುಷಾರಾಗೋ ತನಕ ಮನೇಲೇ ಇರು. ನೀನು ಹುಡ್ಕಕ್ಕೆ ಅಮ್ಮ ಬರಬೇಕಾ? ಎಲ್ಲೂ ಹೋಗಿರ್ಲಿಲ್ಲ ಅಕ್ಕ, ಇಲ್ಲೇ ಕ್ರಿಕೆಟ್ ಆಡ್ತಿರೋ ಸ್ಕೂಲ್ ಮನೆ ಹತ್ರ ನಾನು ಆಟ ಆಡ್ಕೊಬಂದೆ. ಬಾರೋ ಚಂದ್ರು, ಇಲ್ಲಿ ಪೇಟೆಗೆ ಹೋಗಿ ಕೋಳಿ ತಗೊಬಂದ್ಬಿಡು ಹೋಗು. ಸರಿ ಅಮ್ಮ, ಹೋಗಿ ತಗೊಬಂದ್ಬಿಡ್ತೀನಿ ಬಿಡಿ. ಎದ್ದೇಳ್ರಿ, ನಿಮ್ಮ ತಂಗಿ ಆವಾಗಲೇ ಬಂದವಳೆ. ಓ ಸಾಕಿ, ಎಷ್ಟೊತ್ತಲ್ಲಿ ಬಂದೆವ? ಚಿನ್ನಮ್ಮ, ಎಷ್ಟೊತ್ತಲ್ಲಿ ಬಂದೆ? ನಾನು ಎದ್ದೇಳ್ಸೋದಲ್ವಾ? ಅಯ್ಯೋ ರೀ, ಎದ್ದೇಳಿಸಿ ಸಾಕಾಯಿತು. ಅದಕ್ಕೆ ನಿಮ್ಮ ತಂಗಿ ಬಿಡಿ ಅದಕ್ಕೆ ಎದ್ಮೇಲೆ ಮಾತಾಡಿಸ್ತೇನೆ, ನಿಧಾನವಾಗಿ ಎದ್ದೇಳಿ ಅಂತ ಹೇಳಿದ್ರು. ಎದ್ದೇಳ್ಬೇಡಿ ಬಿಡಿ ಅಣ್ಣ, ಹಂಗೆ ಮಲ್ಕೊ ಮಾತಾಡಿ. ಇವಾಗ ಹೇಗಿದೆಯಣ್ಣ ನೋವೆಲ್ಲ? ಅಯ್ಯೋ ತಿರ್ಗಾಡೋಕ್ಕಾಗ್ತಾಯಿಲ್ಲ ಸಾಕಿ, ನೋಯ್ತಾ ಇದೆ. ಸ್ವಲ್ಪ ಚೇತರಿಸ್ಕೊಂಡಿದ್ರೆ ಮದುವೆ ಕಾಡಾದರೂ ಒಂಚಕ್ಕೆ ಹೋಗ್ಬೋದಾಗಿತ್ತು. ಯಾವಾಗ ಹುಷಾರಾಗ್ತೀನೋ ಅನ್ನೋಕ್ಕಾಗ್ಬಿಟ್ಟಿದೆ. ಮಲಗಿ ಮಲಗಿ ನನಗೂ ಸಾಕಾಗ್ಬಿಟ್ಟಿದೆ. ಅಡುಗೆನಾರು ಮಾಡಿ ಹೋಗೆ. ಹ್ಞೂ ರೀ, ಕೋಳಿ ತರ್ಸಕ್ಕೆ ಚಂದ್ರು ಕಳಿಸ್ತಾ ಇದ್ದೇನೆ. ಇವಾಗ ಹೋಗಿ ಅಡುಗೆ ಮಾಡ್ತೇನೆ. ಕೂತ್ಕೊಂಡು ಮಾತಾಡ್ತೀರಿ ಅದಕ್ಕೆ, ನಾನು ಹೋಗಿ ಅಡುಗೆ ಮಾಡ್ತೇನೆ. ನಾನು ಬರ್ತೀನಿ ನಡೀರಿ ಅದಕ್ಕೆ, ಇಬ್ಬರೇ ಸೇರ್ಕೊಂಡು ಮಾಡೋಣ. ಒಬ್ಬರೇ ಏನು ಮಾಡ್ತೀರಾ? ಅಪರೂಪಕ್ಕೆ ಬಂದಿದೀಯಾ? ನಿಮ್ಮ ಅಣ್ಣನ ಜೊತೆ ಮಾತಾಡು, ನಾನು ಹೋಗಿ ಅಡುಗೆ ಮಾಡಿಬಿಡ್ತೀನಿ. ಎಷ್ಟೊತ್ತಲ್ಲಿ ಮಾತಾ ಬೇಗ ಹೋಗು ಚಂದ್ರು, ಅಡುಗೆ ಮಾಡಬೇಕು, ತಡ ಮಾಡಬೇಡ. ಆಯಿತು ಅಮ್ಮ, ನನ್ನ ಫ್ರೆಂಡ್ ಸ್ಕೂಟಿ ಇಸ್ಕೊಯ್ತೀನಿ, ಬೇಗ ಬಂದುಬಿಡ್ತೀನಿ ಬಿಡಿ. ಚಿನ್ನಮ್ಮ, ಯಾವತ್ತು ಬಂದೆ? ನಿಮ್ಮ ಅಪ್ಪ ಹೇಳ್ತಾಯಿದ್ರು ಪೇಟೆಗೆ ಬಂದಿದ್ರಲ್ಲ, ಆಗ ಸಿಕ್ಕಿ ಮಾವನ್ನ ನೋಡಬೇಕು, ಗೌರಿ ಹಾಕ್ಕೊಂಡು ನೋಡಬೇಕು, ಊರಿಗೆ ಹೋಗಿದ್ದು ಬರ್ತೀನಿ ಅಂತ ಅಂತಿದ್ದಂತಲ್ಲ. ಹೇಳ್ತಾಯಿದ್ರು ನಿಮ್ಮಪ್ಪ ಊರಿಗೆ ಬರಬೇಕು ಅಂತಿದ್ರು ಅಂತ. ಕಳಿಸಿ ಹೋದ್ಮೇಲೆ ಕಳಿಸು ಬಾಮೈದ ಅಂತ ಹೇಳಿದ್ದೆ. ಹ್ಞೂ ಮಾವ, ಗೌರಿ ಹಾಕೊಂಡು ಶಾಸ್ತ್ರಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಎಲ್ಲರೂ ಬೇಜಾರು ಮಾಡ್ಕೊಂಡಿರ್ತಾರೆ, ಹೋಗಿದ್ದು ಬರಬೇಕು, ಬನ್ನಿ ಅಪ್ಪ ಅಂತ ಕರೆದೆ. ಅಪ್ಪ ಇಲ್ಲ, ನಿಮ್ಮ ಅಮ್ಮನ ಕರ್ಕೋಗು ಅಂತ ಹೇಳಿದ್ರು. ಆಮೇಲೆ ನಿಮ್ಗೆ ಈ ಥರ ಆಯಿತು ಅಂತ ಹೇಳಿದ್ರಲ್ಲ, ಬೇಜಾರಾಗೋಯ್ತು ಮಾವ. ಹುಷಾರಾಗಲ್ವ ಮಾವ ಹೋಗೋದು? ನೋಡ್ಕೊಂಡು ಹೋಗ್ಬಾರ್ದಾ? ಅಯ್ಯೋ ನೋಡ್ಕೊಂಡು ಬಂದೆ ಚಿನ್ನಮ್ಮ. ಆ ಕಡೆಯಿಂದ ಬಂದವನು ಬೇರೆ ರೂಟಲ್ಲಿ ಬಂದು ಗುದ್ದಿಸ್ಬಿಟ್ಟ. ನನಗೆ ಗೊತ್ತೇ ಆಗಲಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲೇ ಎಲ್ಲ ನಡೆದೋಯ್ತು. ಅಯ್ಯೋ ನೋಡ್ಕೊಂಡೆ ಕಬಾಬ್ ಹೋದೆ, ಆ ಕಡೆಯಿಂದ ಬಂದು ಗುದ್ದಿಸ್ಬಿಟ್ಟ. ಏನು ಮಾಡೋಣ, ನನಗೇನಾಯಿತು ಅನ್ನೋ ಪ್ರಜ್ಞೆನೇ ಇರಲಿಲ್ಲ. ಹೇಗೋ ಈಗ ಪರವಾಗಿಲ್ಲ, ಆರಾಮಾಗಿ ಕೂತಿದ್ದೀನಿ ನೋಡು. ಇಲ್ಲಾಂದರೆ ನನ್ನ ನೋಡೋಕ್ಕಾಗ್ತಿತ್ತೋ ಇಲ್ವೋ. ಅಯ್ಯೋ ಅಣ್ಣ, ಆ ಥರ ಮಾತಾಡಬೇಡಿ, ಸುಮ್ಮನೆ ಇರಿ. ಏನಾಗಿಲ್ಲ, ಒಳ್ಳೇದೇ ಆಗಿದೆ. ಸರಿ, ನೀವು ಸುಧಾರಿಸ್ಕೊಳ್ಳಿ. ನಾನು ಹೊತ್ತಿಗೆ ಏನಾದರೂ ಕೆಲಸ ಇದ್ದರೆ ಮಾಡಿಕೊಡ್ತೀನಿ. ಮಲ್ಕೊಳ್ಳಿ, ನೀವು ಜಾಸ್ತಿ ಹೊತ್ತು ಕೂತ್ಕೋಬೇಡಿ. ನನಗೂ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೋತೀನಿ ಸಾಕಿ. ಅಪ್ಪ, ಏನಾದರೂ ಬೇಕಾದರೆ ಕರೀರಿ, ನಾನು ರೂಮಲ್ಲಿ ಇರ್ತೀನಿ. ಬಟ್ಟೆಗಳು ಮಡ್ಚೋದಿದೆ, ಸ್ವಲ್ಪ ಬಟ್ಟೆ ಮಡಿಸ್ತಾ ಇರ್ತೀನಿ. ಏನು ಬೇಡಕನ ಹೋಗು ಗೌರಿ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಆಮೇಲೆ ಎದ್ದು ಊಟ ಮಾಡ್ತೇನೆ. ಬಾರತೀನಿ ನನ್ನ ರೂಮ್ಗೆ. ನಡೀರಿ ಅಕ್ಕ, ಏನಾದರೂ ಕೆಲಸ ಇದ್ದರೆ ಮಾಡಿಕೊಡ್ತೇನೆ. ಗೌರಿ, ನಮ್ಮ ರಾಜು ಬಂದಿದ್ನವ? ಮತ್ತೆ ಅವತ್ತು ಬಂದಿದ್ರು. ಅವತ್ತೇ ಅಪ್ಪನಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ಹಾಗೆ ನನ್ನ ಆಸ್ಪತ್ರೆ ಕರ್ಕೋಗಿ ಅವರು ಮಾತಾಡ್ಸ್ಕೊಂಡು ಆಮೇಲೆ ಊರಿಗೆ ಹೋದ್ರು ಅತ್ತೆ. ಸರಿ ಬಿಡವ, ನಿಮ್ಮ ಅತ್ತೆನೂ ಬರ್ಬೋದು ಅನಿಸುತ್ತೆ. ನಾನು ಊರಿಗೆ ಬರಬೇಕಾದ್ರೆ ದಾರಿಲಿ ಸಿಕ್ಕಿದ್ರು ನನ್ನ ಜೊಕ. ಎಲ್ಲಿ ಹೋಗ್ತಿದ್ದೀಯಾ ಸಾಕಿ ಅಂತ ಕೇಳಿದ್ರು. ಹಿಂಗೆ ನಿನ್ನ ಸೊಸೆ ಮನೆಗೆ ಹೋಗಿ ನಮ್ಮ ಅಣ್ಣನ ನೋಡ್ಕೊಬರ್ತೀನಿ, ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಂದೆ. ಬರ್ಬೋದು ನಾಳೆ. ಹೌದತ್ತೆ, ಸರಿ ಬರಲೇ ಬಿಡಿ ಅತ್ತೆ. ಸರಿ ಗೌರಿ, ಸಾಂಬಾರ ಪದಾರ್ಥ ಹುರಿಬೇಕು ಅಂತಿತ್ತಲ್ಲ ನಿಮ್ಮಮ್ಮ ಕೊಡು, ನಾನು ಒಂದು ಕಡೆ ಕೂತ್ಕೊಂಡು ಹುರ್ಕೊಡ್ತೇನೆ. ಸರಿ ಅತ್ತೆ, ನಾನು ತಗೊಬರ್ತೇನೆ, ನೀವು ಹೋಗ್ತಾ ಇರಿ. ಏನು ಗೌರಕ್ಕ, ನಮ್ಮ ರಾಜವಣ್ಣ ಬಂದಿದ್ರಾ? ಓಹೋ, ನೀನು ಬಿಟ್ಟಿರೋಕ್ಕಾಗಲ್ವೇನೋ. ಸುಮ್ಮನೆ ತರಲೆ. ಓಹೋ, ನಮ್ಮ ಅಣ್ಣನ ಹೆಸರು ಹೇಳಿದ್ರೆ ನಾಚಿಕೆ ನೋಡು, ಕೆನ್ನೆ ಎಲ್ಲ ಕೆಂಪಾಗ್ತಿದೆ. ಸುಮ್ಮನೆ ನಡಿಯೇ, ಕೆಲಸ ಇದೆ ಮಾಡಬೇಕು, ಏನೇನೋ ಮಾತಾಡಬೇಡ. ರೀ, ಎಷ್ಟೊತ್ತಲ್ಲಿ ಬಂದ್ರಿ? ನಿನ್ನ ಕಣ್ಣಿಗೆ ಎಷ್ಟೊತ್ತಲ್ಲಿ ಕಾಣಿಸ್ತಾ ಹೇಳು? ಅಯ್ಯೋ, ಎಷ್ಟೊತ್ತಲ್ಲಿ ಬಂದ್ರಿ ಅಂದರೆ ಹೇಳಬೇಕಪ್ಪ. ನಿನ್ನ ಕಣ್ಣಿಗೆ ಎಷ್ಟೊತ್ತಲ್ಲಿ ಕಾಣಿಸ್ತಾ ಹಂಗೆ ಹಿಂಗೆ ಅಂದರೆ? ನನ್ನ ಕಣ್ಣಿಗೆ ಇವಾಗ ಕಾಣಿಸಿದ್ರಿ, ಇವಾಗ ಬಂದ್ರಾಗಿದ್ರೆ? ಇವಾಗ ಬಂದೆ. ಇವಾಗ ಬಂದು ಕೈ ಕಾಲು ಮುಖ ತೊಳಿತಿದ್ದೀನಿ. ಹೋಗಿ ಒಂದು ಲೋಟ ಕಾಫಿ ಕಾಯಿಸ್ಕೊಬಾ, ಶುಂಠಿ ಹಾಕ್ಬಿಟ್ಟು. ಶೀತ ಆಗಿದೆ ನನಗೆ. ರೀ, ನಮ್ಮ ಬೀಗರನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದಾರಂತೆ. ನಾವ್ಯಾವತ್ತು ಹೋಗಿ ನೋಡ್ಕೊಬರೋಣ? ನಿಮ್ಗೆ ಯಾರು ಹೇಳಿದ್ರು? ಸಾಕಿ ಹೇಳ್ದಾರಿ. ಯಾವ ಸಾಕಿ? ಇದೇನ್ರಿ ಹೊಸ್ದಾಗಿ ಕೇಳ್ತಿದ್ದೀರಾ? ಯಾವ ಸಾಕಿ ಅಂತ ಗೊತ್ತಿಲ್ದಿದ್ದಾರಂಗೆ. ಇನ್ಯಾರು? ನಿಮ್ಮ ಮಾದಣ್ಣವ್ರ ಹೆಂಡತಿ. ಅವ್ರು ತವ್ರ ಮನೆಗೆ ಹೋಗ್ತಾ ಇದ್ರು.
ನಮ್ಮ ಬೀಗರ್ನೇ ನೋಡ್ಕೊಬರಕ್ಕೆ ನಾನು ದಾರಿಲಿ ಹೋಗ್ತಾ ಇದ್ನಲ್ಲ, ಸಿಕ್ಕಿದ್ರು. ಕೇಳಿದೆ ಎಲ್ಲೋಗ್ತೀಯಾ ಸಾಕಿ ಅಂತ. ಅಕ್ಕ ಹಿಂಗೆ ನಮ್ಮ ಅಣ್ಣ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ, ನೋಡ್ಕೊಂಡು ಬರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲಪ್ಪ. ಓ ಹೌದಾ, ಹಾಗಿದ್ರೆ ನಾಳೆ ನಾವು ಹೋಗಿ ನೋಡ್ಕೊಬರೋಣ. ರಾಜಿಗೆ ಮದುವೆ ಕಾರ್ಡ್ ಇಸ್ಕೊಬರಕ್ಕೆ ಕೇಳಿದೆ, ಇಸ್ಕೊಬಂದ? ಇಸ್ಕೊಬಂದಿದ್ರೆ ನಾಳೆ ಅವ್ರ ಊರವ್ರಿಗೆ ಕೊಟ್ಬಿಟ್ಟು ಹಾಗೆ ನಮ್ಮ ಬೀಗರು ನೋಡ್ಕೊ ಬರ್ಬೋದಾಗಿತ್ತು. ಇನ್ನೊಂದು ದಿನ ಹೋಗೋದು ತಪ್ಪುತ್ತೆ, ಎರಡೂ ಒಂದೇ ದಿನ ಮುಗ್ದಾಗಲ್ವಾ. ರಾಜು ಇಸ್ಕೊಬಂದವನೆ. ಹಾಗಿದ್ರೆ ನಾಳೆ ನಮ್ಮ ಬೀಗರು ನೋಡ್ಕೊಂಡು ಅವ್ರ ಊರವ್ರಿಗೆ ಮದುವೆ ಕಾರ್ಡ್ ಕೊಟ್ಬಿಟ್ಟು ಬರೋಣ, ಎರಡೂ ಒಂದೇ ದಿನ ಮುಗಿಯುತ್ತೆ. ಇನ್ನೊಂದು ದಿನ ಹೋಗೋದು ತಪ್ಪುತ್ತೆ. ಸರಿ, ಮುಖ ತೊಳ್ಕೊ ಬರ್ತೀನಿ, ಕಾಫಿ ಇಟ್ಟಿರು. ಯಾಕೋ ಶೀತ ಆಗಿದೆ, ಶುಂಠಿ ಹಾಕ್ಬಿಟ್ಟು ಕಾಯಿಸು. ಆಯಿತು ಬನ್ನಿ, ಶುಂಠಿ ಹಾಕ್ಬಿಟ್ಟೆ ಕಾಯಿಸಿರ್ತೀನಿ. ಇವತ್ತು ದಾರಿಯಲ್ಲಿ ನಮ್ಮ ಮಾದನ ಸಿಕ್ಕಿದ, ಮತ್ತು ನನಗೆ ಕೇಳಲಿಲ್ಲ. ನಮ್ಮ ಬೀಗರು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದ. ನನ್ನ ಮೇಲೆ ಏನಾದರೂ ಬೇಜಾರು ಮಾಡ್ಕೊಂಡಿದ್ದಾರೆ ಏನು? ನಾನೇನು ಬೇಜಾರೇ ಮಾಡಿಲ್ವಲ್ಲ. ಸ್ವಲ್ಪ ದುಡ್ಡು ಕೇಳಿದ್ರು, ನನ್ನ ಹತ್ರ ಇಲ್ಲ ಅಂದೆ. ನಿನ್ನ ಮದುವೆ ಇಟ್ಕೊಂಡು ನಾನು ಅವ್ರಿಗೆ ಕೊಡೋಕ್ಕಾಗುತ್ತಾ? ನನ್ನ ಮಗನ ಮದುವೆಗೆ ಬೇಡವೆ? ಹೋಗಲಿ, ನಾಳೆ ಹೋಗಿ ನೋಡ್ಕೊಬಂದ್ರೆ ಆಯಿತು.